ಗೊತ್ತಿತ್ತು. ಯಾಕಂದ್ರೆ ಮಿಡಲ್ ಮ್ಯಾನ್ ಈಸ್ ದ DKC. ಸಿದ್ದರಾಮಯ್ಯ ಮನುಷ್ಯನಿಗೆ ಏನು ಗೊತ್ತಿತ್ತು ಅವ್ರಿಗೆ, ಅದೇ ಕಾಲಕ್ಕೆ ಹೈಕಮಾಂಡ್ ಮನುಷ್ಯನಿಗೆ ಏನು ಗೊತ್ತಿತ್ತು, ಅದನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಿದ್ರಪ್ಪ ಅಂತಂದ್ರೆ ಸಿದ್ದರಾಮಯ್ಯ ಅವರಿಗೆ ಹೈಕಮಾಂಡ್ ಅನಿಸಿಕೆ ತೋರಿಸಿದ್ರು, ಮಾಡಿದರು. ಆದರೆ ಒಂದು ಮಾತನ್ನು ಗಮನಿಸಬೇಕಾಗಿದೆ. ಇಲ್ಲ, ಸಿದ್ದರಾಮಯ್ಯನವರು ಇವತ್ತು ಮನಸ್ಸು ಮಾಡಿದರೆ ಹೈಕಮಾಂಡನ್ನು ಮೀರೆ JDS ಹೋಗುವಂಥ ಸಾಧ್ಯತೆಗಳೆಲ್ಲ ಇದ್ದಾವೆ, ಕಾಂಗ್ರೆಸ್ ಹೊಡೆತ ಕೊಡುವಂಥ ಸಾಧ್ಯತೆಗಳು ಅದರಲ್ಲಿದ್ದಾವೆ. ಅವರಲ್ಲಿದ್ದ ಅಂಥ ಒಬ್ಬ ವ್ಯಕ್ತಿತ್ವ ಅವ್ರದ್ದು. ಏನೂ ಇರಲಿ, ಏನೋ ಸಣ್ಣ ಏನೋ ಸರ್ಜರಿ ಮಾಡ್ತಾ ಇದ್ದಾರೆ, ಒಂದು ಚೇಂಜ್ ಮಾಡ್ತಾರೆ ಅಂತ ಹೇಳ್ತಾರೆ, ಇಂಥ ಆಗ್ತಿರಲಿಲ್ಲ. ಇಷ್ಟೊಂದು ಬಗೆಹರಿದು ಬಿಡ್ತಿತ್ತು. ಅದು ಮುಖ್ಯ ಅಲ್ಲ, ಯಾಕೆಂದ್ರೆ ಮುಂದೆ CM ಆಗಬೇಕಾಗಿದೆ 2022ರಲ್ಲಿ DKC ಅವರು. ಇಲ್ಲಿ ಮುಗಿಲಿಲ್ಲ ಅವ್ರದ್ದು. ಈಗೆಲ್ಲ ಸೋಲುವ ಹಾದಿಗಳನ್ನು ತಾಮಾಗಿನ BJP ಮತ್ತು JDS ಹಾಕಿ ಕೊಡ್ತಾ ಇದ್ದಾರೆ. ಏನೇ ಇರಲಿ, ಇನ್ನಾದರೂ ಎಚ್ಚರಗೊಳ್ಳಿ ನಮ್ಮ DKC ಅವರು. ಇಲ್ಲಾಂದ್ರೆ DKC ಅವ್ರಿಗೆ 2028 ಕಬ್ಬಿಣದ ಕಡಲೆ. ಇದರಲ್ಲಿ ಎರಡು ಮಾತು ಅಂತ ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. H16 ನ್ಯೂಸ್ ಅರ್ಥಾತ್ ಹೇಗೆ ಸೀತಾರಾಮ್, ಇದು ಸತ್ಯದ ಕೈಗಳಲ್ಲಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಹೇಗೆ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.